ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಪಂಚಮ ಸರ್ಗದಲ್ಲಿ 37ನೇ ಶ್ಲೋಕ. ವೇದಾಂತ ಸೂತ್ರಾಣಿ ಕೃತಾಂತವಿತ್ತಮೋ ವ್ಯಾಖ್ಯಾದಸೌ ಶಿಷ್ಯಗಣಾಯ ಸಂಸದಿ ವಿಲಕ್ಷಣಂ ಜೀವಗಣಾದ್ ಗುಣಾರ್ಣವಂ ಬ್ರಹ್ಮಾಚ್ಯುತಾಖ್ಯಂ ಪ್ರತಿಪಾದಯನ್ ಮುಹುಃ. ಅಂದ್ರೆ ನಿನ್ನೆ ಹಿಂದಿನ ಪಾಠದಲ್ಲಿ ನೋಡಿದ್ದೀವಿ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಿದ್ರು ಹಾಗೆ ಅಂತ. ಅಲ್ಲಿ ಏನ್ ಮಾಡಿದ್ರು ಹಾಗೆ ಅಂದ್ರೆ ಪದವಿಭಾಗ ವೇದಾಂತ ಸೂತ್ರಾಣಿ ಕೃತಾಂತವಿತ್ತಮಃ ವ್ಯಾಖ್ಯಾದ್ ಅಸೌ ಶಿಷ್ಯಗಣಾಯ ಸಂಸದಿ ವಿಲಕ್ಷಣಂ ಜೀವಗಣಾತ್ ಗುಣಾರ್ಣವಂ ಬ್ರಹ್ಮ ಅಚ್ಯುತಾಖ್ಯಂ ಪ್ರತಿಪಾದಯನ್ ಮುಹುಃ. ಕೃತಾಂತವಿತ್ತಮಃ, ಕೃತಾಂತಂ ಅಂದ್ರೆ ಬ್ರಹ್ಮಸೂತ್ರ ಸಿದ್ಧಾಂತಂ, ಅದನ್ನ ಅತಿಶಯೇನ ವೇತೀತಿ, ಅದನ್ನ ಚೆನ್ನಾಗಿ ಬಲ್ಲವರು ಅಂತ ಅರ್ಥ. ಕೃತಾಂತವಿತ್ತಮಃ, ಬ್ರಹ್ಮಸೂತ್ರದ ಅಭಿಪ್ರಾಯವನ್ನ ಚೆನ್ನಾಗಿ ಬಲ್ಲವರು ಯಾರು? ಅಸೌ ಶ್ರೀ ಮಧ್ವಾಚಾರ್ಯ ಸಂಸದಿ, ಅಲ್ಲಿ ಒಂದು ವಿದ್ವತ್ ಸಭೆ ನಡೀತಾ ಇತ್ತು. ಆ ವಿದ್ವತ್ ಸಭೆಯಲ್ಲಿ ಶಿಷ್ಯಗಣಾಯ, ಶಿಷ್ಯಗಣ ಅಂದ್ರೆ ಶಿಷ್ಯರ ಸಮೂಹ ಮಧ್ಯದಲ್ಲಿ ಆ ಶಿಷ್ಯರಿಗಾಗಿ ವೇದಾಂತ ಸೂತ್ರಾಣಿ, ವೇದಾಂತ ಸೂತ್ರಗಳು ಬ್ರಹ್ಮಸೂತ್ರಗಳನ್ನ ಅಚ್ಯುತಾಖ್ಯಂ, ಅಚ್ಯುತಾಖ್ಯ ಅಚ್ಯುತಃ ಇತಿ ಆಖ್ಯ ಯಸ್ಯ ತದ್ ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತ. ಆ ಪರಮಾತ್ಮ ಏನಾಗಿದ್ದಾನೆ? ಗುಣಪೂರ್ಣನಾಗಿದ್ದಾನೆ. ಗುಣಾರ್ಣವಂ, ಗುಣಗಳೇ ಸಮುದ್ರ, ಗುಣಗಳಿಂದ ಸಮುದ್ರದಂತೆ ತುಂಬಿದ್ದವ ಅಂತ ಅರ್ಥ. ಅತಯೇವ ಜೀವಗಣಾದ್ ವಿಲಕ್ಷಣಂ, ಯಾವ ಕಾರಣದಿಂದ ಪರಮಾತ್ಮ ಗುಣಗಳಿಂದ, ಅನಂತ ಗುಣಗಳಿಂದ ತುಂಬಿದ್ದಾನೆ, ಒಂದೊಂದು ಗುಣವೂ ಪೂರ್ಣವಾಗಿದೆ. ಆದರೆ ಜೀವಗಣಾತ್ ವಿಲಕ್ಷಣ, ಜೀವರಿಗೆ ಜೀವಗಣಕ್ಕಿಂತ ಡಿಫ್ರೆಂಟ್ ಆಗಿದ್ದಾನೆ. ಯಾಕೆ? ಜೀವರಲ್ಲಿ ಇರುವ ಜ್ಞಾನ ಎಂಥದ್ದು? ಅಲ್ಪಜ್ಞ, ಅಲ್ಪಜ್ಞರು, ಅಲ್ಪಶಕ್ತಿಗಳು ಜೀವರು. ನಮ್ಮ ಅನುಭವ ಸಿದ್ಧ ಇದು. ನಮಗೆ ಎಲ್ಲದರ ಜ್ಞಾನ ಇದೆಯಾ? ಇಲ್ಲ. ಎಲ್ಲಾ ಕೆಲಸ ಮಾಡುವ ಸಾಮರ್ಥ್ಯ ಇದೆಯಾ? ಇಲ್ಲ. ನಾವು ಅಲ್ಪಜ್ಞರು, ಅಲ್ಪಶಕ್ತರು. ಆದ್ರೆ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಹಾಗೆ ಅಂತ ವಿಲಕ್ಷಣ, ಅದರಿಂದ ಜೀವರಿಗಿಂತ ಪರಮಾತ್ಮ ಭಿನ್ನ, ಡಿಫರೆಂಟ್ ಆಗಿದ್ದಾನೆ. ಹಾಗೆ ಅಂತ ಮುಹುಹು, ಮತ್ತೆ ಮತ್ತೆ ಪ್ರತಿಪಾದಯನ್, ಈ ವಿಷಯವನ್ನು ನಿರೂಪಣೆ ಮಾಡ್ತಾ ವ್ಯಾಖ್ಯಾತ್, ವ್ಯಾಖ್ಯಾನ ಮಾಡಿದ್ರು. ಖ್ಯಾ ಕಥನೆ ಲಂಗ್ ಹಾಗೆ ಅಂತ. ಅಂದ್ರೆ ಬ್ರಹ್ಮಶಬ್ದಸ್ಯ ಜೀವಾದಿಷ್ವಪಿ ರೂಢತ್ವಾದ್ ಅಚ್ಯುತಾಖ್ಯಂ ಬ್ರಹ್ಮ ಇತ್ಯುಕ್ತ್ಯ ಅತ್ರ ಬ್ರಹ್ಮಶಬ್ದೋ ವಿಷ್ಣು ವಾಚಿ ಇತ್ಯುಕ್ತಂ ಭವತಿ ತಸ್ಮಾತ್ ಜೀವಗಣ ವಿಲಕ್ಷಣತ್ವೇ ಗುಣಾರ್ಣವತ್ವಂ ಹೇತು. ಈ ಬ್ರಹ್ಮಶಬ್ದ ಜೀವನನ್ನು ಹೇಳುತ್ತದೆ, ವಿಷ್ಣುವನ್ನು ಹೇಳುತ್ತದೆ, ಪರಮಾತ್ಮನನ್ನು ಹೇಳುತ್ತದೆ. ಅದರಿಂದ ಯಾರನ್ನ ಹೇಳ್ತದೆ? ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂದ್ರೆ ಯಾರನ್ನ ಕುರಿತಾದ ಜಿಜ್ಞಾಸ ವಿಚಾರ ಮಾಡಬೇಕು, ಶ್ರವಣ ಮನನ ಧ್ಯಾನ ಮಾಡಬೇಕು ಹಾಗೆ ಅಂತ ಪ್ರಶ್ನೆ ಬಂದ್ರೆ ವಿಷ್ಣುವಾಚಿ, ಬ್ರಹ್ಮಶಬ್ದ ವಿಷ್ಣುವನ್ನೇ ಹೇಳ್ತದೆ. ಮುಖ್ಯವಾಗಿ ಯಾರನ್ನ ಹೇಳ್ತದೆ? ವಿಷ್ಣುವನ್ನೇ ಹೇಳ್ತದೆ. ಯಾಕೆ? ಅವನು ಜೀವಗಣದಿಂದ ವಿಲಕ್ಷಣವಾಗಿದ್ದಾನೆ. ಗುಣಾರ್ಣವತ್ವಂ ಹೇತು, ಗುಣಪೂರ್ಣನಾಗಿದ್ದಾನೆ. ಜೀವರು ಅಲ್ಪಜ್ಞರಾಗಿದ್ದಾರೆ, ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ. ಬ್ರಹ್ಮಶಬ್ದ ಅಂದ್ರೆ ಗುಣಪೂರ್ಣ ಅಂತ ಹೇಳ್ತದೆ. ಅದರಿಂದ ಬ್ರಹ್ಮಶಬ್ದ ಯಾರನ್ನು ಹೇಳಬೇಕು? ಜೀವರನ್ನು ಹೇಳೋದಿಲ್ಲ, ವಿಷ್ಣುವನ್ನೇ ಹೇಳಬೇಕು. ಅದರಿಂದ ವಿಷ್ಣುವನ್ನು ಕುರಿತಾದ ಶ್ರವಣ ಮನನ ಧ್ಯಾನ ಇವುಗಳನ್ನ ಮಾಡಬೇಕು. ಹಾಗೆ ಅಂತ ಬ್ರಹ್ಮಸೂತ್ರದ ನಿಜವಾದ ಸಿದ್ಧಾಂತ ಅದು. ಅದನ್ನ ಅಲ್ಲಿ ತಿರುವನಂತಪುರದಲ್ಲಿ ವಿದ್ವತ್ ಸಭೆಯಲ್ಲಿ ಆಚಾರ್ಯರು ಮತ್ತೆ ಮತ್ತೆ ನಿರೂಪಣೆ ಮಾಡ್ತಾ ಇದ್ರು. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ ಹಾಗೆ ಅಂತ. ವೇದಾಂತ ಸೂತ್ರಾಣಿ ಕೃತಾಂತವಿತ್ತಮೋ ವ್ಯಾಖ್ಯಾದಸೌ ಶಿಷ್ಯಗಣಾಯ ಸಂಸದಿ ವಿಲಕ್ಷಣಂ ಜೀವಗಣಾದ್ ಗುಣಾರ್ಣವಂ ಬ್ರಹ್ಮಾಚ್ಯುತಾಖ್ಯಂ ಪ್ರತಿಪಾದಯನ್ ಮುಹುಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.